ಏನವಯ್ಯ ಯಾಕೋ ಉರ ಅಂತಿದ್ದಿ ಮಕ್ಕ ಸಪ್ಪು ಮಾಡ್ಕೊಂಬಿಟ್ಟು ಏನಾಯ್ತವ ಯಾಕಂಗದಿ ನಂಗೆ ಹುಚ್ಚಲ್ಲ ನಂಗೆ ಹುಚ್ಚಿಡ್ದೈತಲ್ಲ ಅದಕ್ಕೆ ಉರ ಅಂತೀವಿ ನೀವೆಲ್ಲ ಬೇಯಿಸಿದ್ರಲ್ಲ ಅದಕ್ಕೆ ನೀವು ಬೇಯಿಸಿರ್ತೀವಿ ಅಪ್ಪ ಮಗ ಎಲ್ಲೋಗಿದ್ರಲ್ಲ ಎಲ್ಲೋಗಿದ್ರಿ ಹೇಳ ನೀನು ಎಲ್ಲೋಗಿದ್ದೆ ಸುಬ್ಬಯ್ಯ ಎಲ್ಲೋಗಿದ್ದೆ ಎಲ್ಲಿ ಕಿರ್ಕೊಂಡು ನಿಂತಿದ್ಯಲ್ಲ ಅಲ್ಲಿ ಕಿರಿಯೋದು ನೋಡಲ್ಲ ಯವ್ವ ನೀನು ಹುಚ್ಚಿಡ್ದೆ ಬಾರ ಬೇ ಮೊದಲು ಹುಚ್ಚ ಹಾಸ್ಪಿಟ್ಲ್ ಕರ್ಕೊಯ್ತೀನಿ ಆಮೇಲೆ ಹುಚ್ಚು ಜಾಸ್ತಿ ಆಗ್ಬಿಟ್ರೆ ಕಷ್ಟ ಬಾ ಹುಚ್ಚ ಹಾಸ್ಪಿಟ್ಲ್ ಕರ್ಕೊ ತೋರಿಸಿ ಬರ್ತೀನಿ ಹುಚ್ಚಾರು ಬಿಡುತ್ತಾ ಹೌದು ಕಣಪ್ಪ ಅದೊಂದು ಕಮ್ಮಿ ಇತ್ತು ಅದನ್ನು ಬರ್ಸ್ಬಿಡತ್ತಾಗ ಅದು ಯಾಕೆ ಸುಮ್ಮನೆ ಇರಿಸಿದಿ ಅದನ್ನ ಬರ್ಸ್ಬಿಡು ಹುಚ್ಚಿಡ್ದೈತವ ಅಂತೇಳಿ ಹುಚ್ಚನ್ನ ಬರ್ಸ್ಬಿಡತ್ತಾಗ ಹುಚ್ಚು ಬಂದು ನಾನು ಹೋಯ್ತೀನಿ ಅಲ್ಲ ಕಣಪ್ಪ ನೀನ್ ಯಾಕಂಗಾರ್ತಿ ಸುಮ್ನೆ ತಮಾಷೆ ಮಾಡ್ಬಾರ್ದು ಬಿಡು ನಿನ್ಗ ತಮಾಷೆ ಮಾಡಕ್ ಹೋದ್ರೆ ಅವಳ ಅಮ್ಮಸ್ಗಿತ್ತಿ ಆಡ್ದಂಗ ಆಡ್ತೀಯವ ಏನು ಮಾತಾಡಕ್ಕಿಲ್ಲ ಬಿಡು ಬಿಡಪ್ಪ ನೋಡಪ್ಪ ನಿನ್ ನೆಂಟ್ರನ್ನ ನೀನ್ ಮಾತ್ರ ಅಲ್ಕಿರ್ಕಂದು ನಗಸ್ಬಿಡ್ತೀಯ ಅಮ್ಮನ್ನ ನಮ್ಮ ಹತ್ರ ನೋಡು ಉರ ಅಂತಳ ಸುಬ್ಬಕ್ಕ ಹೌದು ಕಲ ನಂಗೆ ಹುಚ್ಚಿಡ್ದಲ್ಲ ಅದಕ್ಕೆ ಅಮ್ಮಸ್ಗಿತ್ತಿ ಆಡ್ದಂಗ ಆಡ್ತೀನಿ ನೀವೆಲ್ಲ ಸಾಚಕೊಳ್ಳಲ್ಲ ಏನೇ ಮಾತಾಡ್ಬೇಕು ಅಂದ್ಬಿಟ್ಟು ನಾನು ಕಾಯಕಂತ ಕೂತೀರಿ ಬಂದ್ರಿ ಅಪ್ಪ ಮಗ ಇಬ್ರು ಬಂದಿರೋ ನೋಡೋ ಯಾವ ಟೈಮಕ್ ಬಂದಾರ ನಾನು ಅದಕ್ಕೆ ನಿಮ್ ಜೊತೆ ಮಾತಾಡ್ಕೊ ನಂಗೆ ಸಂಕಟ ಅಲ್ಲ ಕಣೆ ಸುಬ್ಬಿ ಯಾಕಮ್ಮಿ ಹಿಂಗ ಉರ ಅಂದಿ ಅದೇನಂತ ಹೇಳಮ್ಮಿ ನಮಗೂ ಒಂಚೂರು ಯಾಕೆ ಹಿಂಗ ಬೇಜಾರಾಗಿದ್ದಿ ಏನು ಯಾಕ ಎತ್ತ ಅಂತ ಹೇಳಿದ್ರೆ ತಾನೆ ನಮಗೂ ಗೊತ್ತಾಗುದು ಇಲ್ಲ ಅಂದ್ರೆ ನೀನ್ ಒಬ್ಳೆ ಹಿಂಗ್ ಕಿಚ್ಚಿಡಿದ್ರೆ ನಮ್ಗೆ ಹೆಂಗಮ್ಮಿ ಗೊತ್ತಾಗುತ್ತಾ 3 ಜಗಳ ಮಾಡೋದೊಂದು ಬೇಸ್ ಕಲ್ತಿರ್ತಿ ನೋಡ ಅಲ್ಲ ವಯಸ್ಸು ಬಂದವನೇ ಮಗ ಮದುವೆ ಮಾಡ್ಬೇಕು ಬಿಡ್ಬೇಕು ಈ ತರ ಬುದ್ಧಿ ಐತೇನ ನಿನ್ಗ ನನ್ನ ಮಗನ್ ಮದುವೆ ಮಾಡ್ಬೇಕು ಕಣಪ್ಪಯ್ಯ ಅಂದ್ರೆ ಮಾಡಮ್ಮೊಬ್ರು ವಯಸ್ಸಾಗಿದ್ದ ಈಗ ಇನ್ನ ಚಿಕ್ಕ ಹುಡುಗ ಅಂತ ಇನ್ನ ಯಾವ ಚಿಕ್ಕ ಹುಡುಗ ವಯಸ್ಸು ಬಂದವನೇ ಕಣಪ್ಪಯ್ಯ ಫಸ್ಟ್ ಮದುವೆ ಮಾಡ್ಬೇಕು ಅವ್ನ್ಗ ಅಲ್ಲ ಕಣೆ ನನ್ ಮಕ್ಕ ನೋಡಿ ಯಾರೇನ್ ಕೊಟ್ಟರು ನೀನೊಳೆ ಬೇಸಾಡ್ತಿದ್ದಾಗ ಅದೇನೋ ಅಂತಾರಲ್ಲ ಹಂಗಾಯ್ತು ನನ್ಗ ಏನ್ ಕೊಡೋರು ಉಂಟೇನ ಒಂದ್ ತಮಾಷೆ ಮಾತಾಡಕ್ಕೂ ಇತಿಮಿತಿ ಅನ್ನೋದಿರುತ್ತೆ ಕಣವ ವಾಲ್ಮೀಕಿ ಜನಾಂಗದಲ್ಲಿ ಉಟ್ಬಿಟ್ಟು ನಾನು ನೋಡಿ ಯಾರೇನ್ ಕೊಟ್ಟರು ಅಂತ ಕೇಳ್ತಾಳೆ ನಾಚಿಕೆ ಆಗಲಿಲ್ವಾ ನಾಚಿಕೆಡಿ ನನ್ನ ಮಗನ ವಾಲ್ಮೀಕಿ ಜನಾಂಗ ವಾಲ್ಮೀಕಿಯವರು ಅಂದ್ರೆ ಸುಮ್ಕೆ ಏನ ನಮ್ಮ ಉತ್ತರ ಕರ್ನಾಟಕ ಸೈಡ್ ವಾಲ್ಮೀಕಿ ಜನಾಂಗ ಅಂತ ಕೇಳ ಹೆಂಗ ಏನು ಎತ್ತ ಅಂತೇಳಿ ಹುಡುಕಿ ಏನ್ ಕೊಡ್ತಾರ ಅಂತ ಮಂತಾನೆ ಯಾರು ಸಿಗಕ್ಕಿಲ್ಲ ಅಂತೇಳಿ ಬಾರಿ ಮಾತಾಡ್ತೀಕಲ್ಲ ಮಗನ ಬುಡ್ಲೆ ಆಯ್ತು ಕೊಡ್ತಾರೆ ಅಯ್ಯೋ ನಿಮ್ಮಪ್ಪ ಹಂಗೆ ತಾನೆ ನೀನು ಗೌಡ್ರು ಮನೆ ಹಾಕಿ ನಾನು ವಾಲ್ಮೀಕಿ ಮನೆ ಆಗತ್ತಾ ಒಳ್ಳೆ ಹುಡುಗ ಚೆನ್ನಾಗಿ ನೋಡ್ಕೊಂತಾನ ಬ್ಯಾಟ್ರಿ ಆಡೋ ಹುಡುಗ ಅಂದ್ಬಿಡ್ತಾನೆ ಕೊಟ್ಟಿದ್ದು ಬಾರಿ ಸುಮ್ಮನೆ ಆಡ್ಬೇಡ ಬುಡೆ ಸುಬ್ಬಿ ನಾನು ಇವಳು ಕಲವನ ಮಗಳನ್ನ ನನ್ನ ಮಗ ಮಾಡ್ಕೋಬೇಕು ಅಂತ ಅನ್ಕೊಂಡಿನಿ ಸುಮ್ಕ ಮಾಡ್ಕ ಅಂತ ಅನ್ನು ಸುಮ್ಮನೆ ಮದುವೆ ಮಾಡ್ಕೊಂಬಿಟ್ರೆ ನೆಮ್ಮದಿಯಾಗಿರ್ತಾನೆ ಇಲ್ಲ ಲವ್ ಪವು ಅಂತ ಹೋಗೋಣ ಅಂದ್ರೆ ಮಟ್ಟಿ ಬಾಗ್ಲಕ್ಕೆ ಬರಬೇಡ ಅಂತ ಅನ್ಬಿಡ ಅವ್ನ್ಗ ಕಡೆಯಕ್ಕ ಆಗ್ಬಿಡ್ಲಿ ಯಾರು ದೇವಿನ ಮದುವೆ ಮಾಡ್ತಾರೆ ನನ್ಗೆ ಅಯ್ಯೋ ಪಾಪದ ಹುಡುಗಿ ಅದು ನನಗೋ ಹುಡುಗಿ ಅಂದ್ರೆ ಇಷ್ಟ ಇತ್ತು ಆದ್ರೆ ಹುಡುಗಿ ಒಪ್ಕೋಬೇಕಲ್ಲ ನಿಜವಲ್ಲೂ ಒಪ್ಕೊಂತದ ಅದು ಹುಡುಗಿ ಒಪ್ಕೊಳಕ್ಕಿಲ್ಲ ಅನ್ಸುತ್ತೆ ನಮ್ಮವ್ವ ಈಟ ಬಗ್ಗೆ ಹೇಳ್ತಾಳೆ ಅಂದ್ರೆ ಮಾಡಿದ್ರು ಮಾಡ್ಬೋದು ನನಗಂತೂ ಒಂದು ಎಂಟು ಚಟ ಇಲ್ಲ ನೋಡು ಏನು ಮಾಡ್ತಾಳೆ ನಮ್ಮವ್ವ ಅಂತೇಳಿ ಎಲ್ಲ ನಮ್ಮವ್ವ ನಿರ್ಧಾರನೇ ನೋಡೆ ನಿನ್ ಮಗನ ಪುಲ್ಪುತ್ರ ನೋಡು ದೇವಿ ಅಂತ ನೀ ಏನ ಮಕ್ದಾಗ ನಗು ಒಬ್ಬೊಬ್ಬ ತಲೆ ತಗ್ಸಿರು ನೋಡು ಹೆಣ್ಣು ಹುಡುಗಿನ ತಲೆ ತಗಸ್ತಂಗ ನೋಡ ಮರ ನಿನ್ ಮಗನ ತಿರುಗಿ ನೋಡು ಆ ಕಡೆ ಒಂಚೂರು ಏನಲ್ಲ ರಾಜ ನೀನು ತಲೆ ತರಿಸ್ತಿದ್ಯಲ್ಲ ಒಳ್ಳೆ ಹೆಣ್ಣಿಗಾಡ್ದಂಗೆ ಆಡ್ಬಿಡ್ಕಂಡ್ಲೆ ವಾಲ್ಮೀಕಿ ಚೆನ್ನಾಗಿ ಬಂದು ನೀನು ಹಿಂಗೆ ಹೆಣ್ಗಾಡ್ದಂಗೆ ಆಡಬಾರ್ದು ಕುಸ್ಕುಸಿಯಾಗಿರೋ ತಲೆ ಮ್ಯಾಕೆತ್ತ ನಿಂದೊಳೆ ಬೇದಾಯ್ತು ಬಿಡಲ್ಲ ರಾಜ ನಿನ್ಗೊಂತರ ಕಣಪ್ಪ ಯಪ್ಪ ನಂಗೆ ಕೆಲಸದ ನಾವು ಹೊರಕೋತೀವಿ ಒಂಚೂರು ತಿರ್ಗಾಡ್ಕೊ ಬರ್ತೀನಿ ಅವನು ಕಂಟಿರವನು ಬಂದವನಲ್ಲ ಸುತ್ತಾಡ್ಕೊಂಡ್ ಬರ್ತೀವಿ ನನಗೂ ಮನೆ ಕೂತು ಬೇಜಾರೈತೆ ನಾವು ಹೊರಡ್ತೀನಿ ಹೊರಕ ನೋಡ್ದೆ ನನ್ನ ಮಗನ ಹುಡುಗಿ ಮ್ಯಾಗ ಪ್ರೀತಿ ಇರತ್ಕ ಮನ್ಸಿರತ್ಕೆ ತಲೆ ತಗ್ಗಿಸ್ಕೊಂಡು ಹೋಯ್ತಾನ ಸುಂದ್ರ ಬಾರಿ ಸುಂದ್ರ ಹಂಗ ಇವನು ನೋಡಕ್ ಮಾತ್ರ ಮಂಗ ಹೆಂಗ್ ಹೋಗ್ತಾನ ನೋಡು ನಮ್ ಸುಬ್ಬಿ ನನ್ ಮಗನ್ನ ಏನ್ ಏಟ್ ಬದ್ಲಾಗ್ಬಿಟ್ಟದೆ ನನ್ ಮಗ ಯವ್ವ ನಾನು ಇಷ್ಟು ಬದ್ಲಾಯ್ತಾನ ನನ್ ಮಗ ಅಂತ ಅನ್ಕೊಂಡೈತಿಲ್ಲ ನೋಡು ಹೆಂಗ್ ಹೋಯ್ತಾನ ಅವನ್ ಯಾರ ಮಗ ಬದ್ಲಾಗ್ದಂಗ ಇರ್ತಾನೆ ಅವನ್ಗೂ ಮನ್ಸಾಗ ಪ್ರೀತಿ ಅನ್ನೋದು ಇರುತ್ತ ಹಾಗೆ ಆಯ್ತಾನೆ ಕಣಪ್ಪ ಈ ಊರುಗಳ ಇತ್ತ ಕಳಕ ಬತ್ತಾನ ಬರ್ಲಿ ಬಡ್ಡಿ ಮಗ ನಮ್ಮವನ ರೇಗಿಸ್ತಾನಂತ ಬರ್ಲಿ ಈ ಕಡಕ ಐತಿ ಅವನ್ಗ ಅಯ್ಯಯ್ಯೋ ಇದೇನಲ್ಲ ತಮ್ಮ ಇವನು ಭಗೀರಥ ಮಧ್ಯ ಬಂದು ನಿಂತವನಲ್ಲ ಬಾಗಿನ ಗಂಡ ಭಗೀರಥ ನಮ್ಗೆ ಯಾಕೋಬೇಕಿತ್ತು ಅಯ್ಯೋ ಏನ್ಲ ಇದು ತಮ್ಮಡು ತಮ್ಮ ಅಕ್ಕಯ್ಯ ನನ್ಗೂ ಅದೇ ಗೊತ್ತಾಯ್ತಿಲ್ಲ ಕಡೆ ಇವನಿನ ಕೈ ಹಿಂಗದನ ಲೋ ಭಗೀರಥ ಯಾಕಲ್ಲ ಹಿಂಗ ಕುಡಿತಿದ್ದಿ ಏನಾಯ್ತಲ್ಲ ಏನಾದ್ರು ಬಂದ್ಬಿಡ್ತಾ ಹೆಂಗಲ್ಲ ಪಿಡಿಸ್ ಬಂತ ಇಲ್ಲ ಅಂದ್ರೆ ಕುಷ್ಠೋಗ ಬಂತ ಏನ್ ಬಂತಲ್ಲ ನಿಂಗ ಯಾಕಲ್ಲ ಹಿಂಗ್ ಕುಡಿತಿದ್ದಿಲ್ಲ ಏನ್ರಲ್ಲ ಗೌಡರಕ್ಕ ವೀಣಾ ಏನು ಊರಾಗೆಲ್ಲ ನಿಂದಾವ ಅಂತ ನಮ್ಮ ಊನೆಲ್ಲ ರೇಗಿಸ್ತೀರಂತ ನಮ್ಮ ಊನ ಶಿಳ್ಳೆ ಹೊಡ್ದು ಕರಿತಿ ಅಂತ ಮಗನ ನೀನು ಏನನ್ಕಂಡಿ ಓಹೋ ಊರಾಗ ಹೆಣ್ಮಕ್ಳು ಓಡಾಡಂಗಿಲ್ಲ ಏನ ಅಕ್ಕ ತಮ್ಮನಿಂದ ಎಂತದು ನಿಮ್ದು ಅಕ್ಕಯ್ಯ ಈ ಮುಕ್ಕಿ ಏನೋ ಹಿಂಗ ಕೊಟ್ಟಾಳೆ ಅಯ್ಯೋ ಭಗವಂತ ಇದೇನೇನು ನಂಗೆ ಬಂದಿತ್ತು ಈ ಭಗೀರಥನಿಂದ ಹೆಂಗತ್ತ ತಪ್ಪಿಸ್ಕೊಳ್ಳೋದು ಇವನೇನಿಲ್ಲ ನನ್ನ ಕೊಂದಬಿಟ್ಟನ ಕಣೆ ಅಕ್ಕಯ್ಯ ಏನೇ ಮಾಡೋದು ದೊಡ್ಡ ರೌಡಿ ಇವನು ಭಗೀರಥನ ಇವನು ಯವ್ವ ರಕ್ತ ಬಗೆಯೋನು ಅಂತ ಹೇಳ್ಬೇಕು ಬಗದು ರಕ್ತ ಕುಡಿಯೋನು ಅಂತೇಳಿ ಅಂತ ಭಗೀರಥ ಇವನು ಏನಕ್ಕಯ್ಯ ಮಾಡೋದೀಗ ನಂಗೂ ಅದೇ ಗೊತ್ತಾಗತ್ತಿಲ್ಲಕ್ಕಲ್ಲ ತಲೆಗೆ ಏನು ಒಳಿತಾನೆ ಇಲ್ಲ ಏನ್ ಮಾತಾಡೋದು ಏನ್ ಬಿಡೋದು ನನ್ನ ಮಗನ ಜೊತೆ ಕುಡುಕ್ ನನ್ನ ಮಗ ಏನ್ ಹೇಳಿ ಏನ್ ಬಿಡ್ಲಿ ಒಂದು ಅರ್ಥನೇ ಆಯ್ತಿಲ್ಲಕ್ಕಲ್ಲ ಭಗೀರಥ ನಾವ್ ಹಂಗಂದಿಲ್ಲಕ್ಕಲ್ಲ ನಾವೇನ್ ಕೆಟ್ಟ ಮಾತಾಡೋಕ್ಕಿಲ್ಲಕ್ಕಲ್ಲ ನಿಂಗೇನು ಬೇಕಾರೆ ಒಂದ್ 5 ಕ್ವಾಟ್ರ್ ಎಣ್ಣೆ ತನಕ ಕೊಡ್ತೀವಿ ನಮ್ಮ ಪಡಂಗ್ ನಮ್ಮನ್ ಬಿಟ್ಬಿಡ್ಲ ನಾವ್ ಅಂತೀವ್ರ ಅಲ್ಲಕ್ಕಲ್ಲ ನಿನ್ ಬಗ್ಗೆ ನಾವ್ಯಾಕಲ್ಲ ಮಾತಾಡೋಮ ನಾವ್ ಅಂತೀವ್ರ ಅಲ್ಲಕ್ಕಲ್ಲ ಭಗೀರಥ ನಿಂಗೆ ಗೊತ್ತಲ್ವಲ್ಲ ಗೌಡ ಹೆಂಗ ಅಂತೇಳಿ ಗೊತ್ತಲ್ವಲ್ಲ
ಅಲ್ಲ ಕಣಮ್ಮಿ ಲಕ್ಷ್ಮಿ ನಾವು ಏನಾರು ತಿರ್ಗಾಡ್ಕ ಹೋಗೋ ಟೈಮಾಗ ನಮ್ಗಿಂತವೇ ಸಿಗ್ತಾವಲ್ಲ ಯಾಕ ಊರ್ ಮಂದಿ ನಮ್ಮ ಎದುರಿಗೆ ಜಗಳ ಮಾಡ್ಬೇಕೆ ಮಾಡಕ್ಕೇನು ಜಾಗಿಲ್ಲ ಏನ ಅವ್ರಿಗೆ ಎಲ್ಲಾರು ನೋಡು ನಮ್ಮ ಎದುರಿಗೆ ಜಗಳ ಮಾಡ್ತಾರೆ ಎಲ್ಲಾರು ನೋಡು ನಮ್ಮ ಎದುರಿಗೆ ಹಿಂಗೆ ಆಡ್ತಿರ್ತಾರಲ್ಲ ಯಾಕಮ್ಮಿ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕನ್ಕೊಂಡಕ್ಕಯ್ಯ ನೋಡು ಹೆಂಗಾಡ್ತಾರ ಅಯ್ಯೋ ಭಗವಂತ ಎಲ್ಲಾರು ನೋಡು ನಾವೇ ಓದ್ ಕಡೆಗೆಲ್ಲ ಇವ್ರು ಜಗಳ ಮಾಡ್ತಾ ಇರೋದಿ ಇವತ್ತೇನು ಬಗ್ಗಿರತಣ್ಣ ಸರಿಯಾಗಿ ಹಿಡ್ಕೊಂಡ್ರಂಗ ಅವನೇ ಅವ್ರನ್ನ ಜುಟ್ಟು ಹಿಡ್ದು ಗುಂಜಾಡ್ಬೇಕು ಗುಂಜಾಡಿದ್ರೆ ಬುದ್ಧಿ ಕಲಿತಾರ ಊರ್ ಗೌಡ ಅಂತ ಗೌಡ ಊರ್ ಲೌಡ್ ನನ್ನ ಮಗ ಏನ್ ಬಗ್ಗಿರತಣ್ಣಯ್ಯ ಏನೋ ಜಗ್ಲಕ್ಕೆ ನಿಂತ್ಬಿಟ್ಟಿಯಲ್ಲ ಏನು ಊರ್ ಲೌಡನ್ ಜೊತೆ ಮಂಚ ಗೌಡ ಎಷ್ಟು ಮಂಚ ಮುರಿದವನ ಏನೋ ಇನ್ನ ಒಂದು ಮದುವೆ ಏನಿಲ್ಲ ಏನಿಲ್ಲ ಇರೋ 2 ದಿನ ಸಾಯಿಸಿ ಜೈಲಕ್ಕೆ ಹೋಗಿ ಬಂದ ಇನ್ನ ಒಂದು ಮದುವೆ ಇಲ್ಲ ಏನಿಲ್ಲ ನೋಡು ಬಂದು ನಿಂತಿರೋದ ಮಂಚಗೌಡ ಅಂತ ಬೇರೆ ಹೆಸರು ನನ್ನ ತಮ್ಮ ಎಷ್ಟಾರು ಮಂಚ ಮುಡಿತಾನೆ ಎಷ್ಟಾರು ಬಿಡ್ತಾನೆ ನಿಂಗಂತ ಎಷ್ಟು ಮಂಚ ಮುಡ್ದವನೆ ಅದನ್ನ ನೋಡ್ಕ ಬತ್ತಲ್ಲ ಕೆಟ್ಟ ಮಾತಾಡಕ ಹೊಲ್ಸು ಮಾತಾಡಕ ಯವ್ವ ತಾಯಿ ನಿನ್ ತರ ಕೆಟ್ಟ ಹೆಂಗ್ಸರ ನಾನು ಎಲ್ಲೂ ಕಂಡಿಲ್ಲ ಬಿಡ ಲಕ್ಷ್ಮಕ್ಕ ಏನು ಮಾತಾಡ್ತಿ ಬರೀ ಕೆಟ್ಟು ಹೊಲ್ಸು ನಿನ್ನ ಬಾಯಿ ಹೊಲ್ಸು ನಿನ್ನ ನಾಲ್ಗೆ ಹೊಲ್ಸು ಎಲ್ಲ ಹೊಲ್ಸು ನೀನೇ ಕೆಟ್ಟು ಹೊಲ್ಸು ಮತ್ತೆ ನಿನ್ ತಮ್ಮ ನನ್ನನ್ನು ಕೇಳುದು ಎಲ್ಲ ಸಿಗೋಂಗಿಲ್ಲ ಎಷ್ಟು ಮನೆ ಲಕ್ಷ್ಮಿ ಆಗಿ ಅಪ್ಪ ನೀನು ಎಷ್ಟು ಮನೆ ಲಕ್ಷ್ಮಿ ಆಗ್ಯವ ನೀನು ಹಂಗ ಹಿಂಗ ಅಂತ ಕೇಳ್ತಾನೆ ಆದ್ರಗಿತ್ತು ನನ್ನ ಮಗ ತಪ್ಪಗೆ ನಿಂತ್ಕೋಬೇಕು ನಾನು ಅವನ ಜೊತೆಗೆ ಮಾತಾಡ್ತಾನೆ ಅವ್ನಿಗಂತವ್ನು ಏನು ಮೇಲೆ ತಪ್ಪಗೆ ನಿಂತ್ಕೋಬೇಕು ನೀನು ಅಕ್ಕನಾಗಿರ್ಬೇಕು ತೆಪ್ಪಗೆ ನಿಂತ್ಕೊಂಡು ಇಲ್ಲ ಅಂದ್ರೆ ನೋಡು ನಿನ್ನ ಏನು ಮಾಡ್ತೀನಿ ಅನ್ನೋದು ಕಾಣೆ ಇವತ್ತು ಜುಟ್ಟ ಹಿಡ್ಕೊಂಡು ಗುಂಜಾಡೆ ಕಳ್ಸೋದು ಇರೋ ಜುಟ್ಟ ಕಿತ್ತಿ ನಿನ್ಗ ಅಲ್ಲ ಹೆಂಗಸ್ರು ನಾನು ಮಾತಾಡತ್ತ ಇದ್ರಾಗ ನೀವು ಯಾಕೆ ಜಗಳ ಮಾಡ್ಕೊಂತಿದ್ದೀರಿ ಲಕ್ಷ್ಮಕ್ಕ ಎದಕ್ಕ ಲಕ್ಷ್ಮಿ ಅಮ್ಮ ಹಿಂಗ ಜಗಳ ಮಾಡೋದು ನೀವು ನೀನು ನೋಡಿದ್ರೆ ಹಿಂಗೆ ಜಗಳ ಮಾಡ್ತೀವಿ ಆಯಮ್ ನೋಡಿದ್ರೆ ಹಂಗೆ ಜಗಳ ಮಾಡ್ತಲ್ಲ ಯವ್ವ ನಮ್ಮನೆ ಹತ್ರ ಜಗಳ ಮಾಡಬೇಡ್ರಿ ನಮ್ಮನೆ ಹತ್ರ ಜಗಳ ಮಾಡಬೇಡ್ರಿ ಹೊಂಟೋರಿ ನಿಮ್ಮ ಮನೆಗಳ ತಕ್ಕ ಹೊಂಟೋರಿ ನಂಗೆ ತಲೆನೋವು ಬರುತ್ತೆ ಹೊಂಟೋರಿ ಏನೋ ಬಗ್ಗಿರತ್ತಣ್ಣ ಅಂದಿತ್ತು ನೀನು ಮಾತಾಡ್ಬೇಕಾರೆ ನನ್ನೇನು ನಿಮ್ಮ ಮನೆಯಕ್ಕ ಮಧ್ಯಕ್ಕೆ ಜಗಳ ಮಾಡಕ್ ಬಂದಿನಿ ಅನ್ಕೊಂಡು ಏನೋ ನಿಮ್ಮ ಮನೆ ತಕ್ಕ ಹೋಗ್ಬೇಕಾರ ಅವ್ರು ಮಾತಾಡ್ತಿರಲ್ಲ ಅಂದ್ಬಿಟ್ಟು ನನ್ನ ಕಾಲು ಎಳಿತಾರ ಅದಕ್ಕೆ ನಾನು ಕಾಲು ಎಳ್ದಿ ಅದ್ರಾಗೇನು ತಪ್ಪೈತಿ ನೀನೇನು ನನಗೆ ಹಿಂಗಂತಿ ನೀನು ಈ ಥರ ಅಂತ ಅನ್ಕೊಂಡಿರ್ಲಿಲ್ಲ ಬಿಡು ಬಗ್ಗಿರತ್ತಣ್ಣ ಯಪ್ಪೋ ನಿನ್ನ ಎಷ್ಟು ಒಳ್ಳೆಯವನು ಅನ್ಕೊಂಡಿದ್ದ ಅಣ್ಣಯ್ಯ ಯಪ್ಪ ಇವ್ರಿಬ್ರು ಸಾಲ್ದಾಗ ನಂಗೆ ಸಾಕ ಹೋಗುತ್ತ ಇನ್ನೂ ಜಗ್ಲಕ್ಕೆ ನಿಂತಾರ ಅಂದ್ರೆ ಹುಚ್ಚುಚ್ಚು ಸಂತೆ ಆಗುತ್ತ ಹೋಗ್ರಿ ಗೌಡ್ರ ಹೋಗ್ರಿ ನಮ್ಮ ಕಣ್ಮುಂದ ಕಾಣಿಸ್ಕೊಬೇಡ್ರಿ ಅಕ್ಕ ತಮ್ಮ ಇಬ್ರು ನನ್ನ ಕಣ್ಮುಂದ ಕಾಣಿಸ್ಕೊಂಡಿರಿ ಅಂದ್ರೆ ಡಿಶುಮ್ ಮಾಡ್ಬಿಡ್ತೀನಿ ಹೊಂಟೋರಿ ಹೌದು ಕಣಪ್ಪ ನಮ್ಗೆ ಹುಚ್ಚಿಡಿತ್ತ ನಿಮ್ಮ ಮನೆ ಬಾಗಿಲು ತಕ್ಕ ನಾವು ಮಾತಾಡ್ಕೊಂಡು ನಿಂತೀವಲ್ಲ ನಂಗೆ ಹುಚ್ಚಿಡಿತ್ತ ಈ ರೋಡೆಲ್ಲ ನಾವು ಬಿಟ್ಕೊತಿದ್ದು ಗೌರ್ಮೆಂಟ್ ಜಾಗಕ್ಕೆ ನಮ್ಗೆ ರೊಕ್ಕ ಕೊಟ್ಟು ಅವ್ರು ಬಿಡ್ಸ್ಕೊಂಡಿರೋದು ರೋಡೆಲ್ಲ ಎಲ್ಲಿತ್ತ ಅವ್ರಿಗೆ ಈ ಜಾಗ ಎಲ್ಲ ನಮ್ಮದು ದಾರಿ ಮಾಡ್ಕೊಂತೀವಿ ಅಂದ್ಬಿಟ್ಟು ಮಾಡ್ಕೊಂಬಿಟ್ರು ಇವಾಗ ನೋಡು ನಿಂದು ಮನೆ ಮುಂದೆ ಆಡ್ತಿದ್ದಾನ ಇದು ರೋಡ್ ಗೌರ್ಮೆಂಟ್ ಜಾಗ ಅಂತ ಮಾತಾಡ್ತಾರೆ ಹಂಗನ್ನೋಳು ಕೊಡಬಾರ್ದಿತ್ತು ಜನ ಸೈಡ್ ತಕಂದ್ರೆ ಕಮ್ಮಿಗೆ ತಗೋತಾರೆ ಅಂದ್ಬಿಟ್ಟು ಗೌರ್ಮೆಂಟ್ ಜಾಗಕ್ಕೆ ತಕಂದ್ರೆ ಲಕ್ಷ ಕೊಡ್ತಾರೆ ಅಂದ್ಬಿಟ್ಟು ಮಾರಾಪುರ ತಗೊಂಡಿದ್ದು ಕಣ ನೀನೇನು ರೊಕ್ಕ ಇಲ್ದಂಗೆ ಏನಾರು ಕೊಟ್ಟು ಏನು ಮಾರಿಲ್ಲಲ್ಲ ಅವಾಗಿತ್ತು ನಿಮ್ಮ ಅಪ್ಪಂದು ಅಂತ ಮಾರಾದ್ಮ್ಯಾಗ ಅದು ಗೌರ್ಮೆಂಟ್ ಜಾಗ ನೀ ಬಂದ್ಬಿಟ್ಲಿ ಇಲ್ಲಿ ಮಾತಾಡಕ ಹೋಗೇ ಬೇಡಮ್ಮ ಹೋಗು ಇರೋ ಜುಟ್ಟುವೆ ಗಿಳ್ಕೊಂಬಿಟ್ಟು ಈಗ ಹಾಕಿಸ್ಕೊಂಡು ಬಂದು ಅದು ಕೂದ್ಗಿದ್ರು ಹೋಗ್ಬಿಟ್ಟದು ನಿನ್ನ ತಮ್ಮನಿಗಿಂತ ಹೆಚ್ಚು ಕಾಣಿಸ್ತೀನಿ ನೀನು ಹೋಗು ಸಾಕು ನಿಲ್ಲಿಸ್ತೀರಾ ಹೆಣ್ಮಕ್ಳು ಸಾಕು ನಿಲ್ಲಿಸ್ತೀರಾ ನಮ್ಮನೆ ತಕ್ಕ ನಾನೇನೋ ಮಾತಾಡ್ತಿದ್ದೀನಿ ನನ್ಗ ಮರ್ತೋಯ್ತು ನನ್ಗ ತಲೆನೋವು ಬಂದ್ಬಿಡ್ತು ಅಂತ ಮಾತುಗಳು ಆಡ್ಬಿಡ್ತೀರಿ ನೀವು ಈ ಕಡೆ ಒಬ್ರು ಆ ಕಡೆ ಒಬ್ರು ನಂಗೆ ತಲೆನೋವು ಬಂದ್ಬಿಡ್ತ ಓರಿ ಫಸ್ಟು ನಿಮ್ಮ ಮನೆಗಳ ತಕ್ಕ ನೀವು ಓರಿ ನನ್ನ ತಮ್ಮ ನಾಳೆ ದಿನಕ್ಕೆ ಮದುವೆ ಮಾಡ್ಕೊ ಬರಲಿ ಇರ್ರಿ ನಮ್ಮಿ ಜಯಮ್ಮನ ಮಗಳನ್ನ ಮದುವೆ ಮಾಡ್ಕೊ ಬರಲಿ ಕಲ್ಲವನ ಮಗಳನ್ನ ಜಯಮ್ಮನ ಮಗಳು ಅನ್ನೋದೇ ಬರುತ್ತೆ ಕಲ್ಲವನ ಮಗಳನ್ನ ಮದುವೆ ಮಾಡ್ಕೊ ಬರಲಿ ಈ ಊರಾಗ ಹೆಂಗೆ ತೋರಿಸ್ತೀನಿ ಎಷ್ಟು ಮಂಚ ಮುರ್ದ ಅಂತ ಕೇಳ್ತಾರಲ್ಲ ಅಂತ ಲೌಡಿ ಮುಂದೆ ಸರಿಯಾಗಿ ತೋರಿಸ್ತೀನಿ ನನ್ನ ತಮ್ಮ ಎಂತ ಹೆಣ್ಣು ಮಗಡಿಗೆ ಮದುವೆ ಮಾಡ್ಕೊ ಬರ್ತಾನೆ ನೋಡ್ತಿರ್ರಿ ಹಂಗೆ ನಂಗಂತೂ ನಗು ನಿಲ್ತಾನೆ ಇಲ್ಲ ಕಣ್ ಲಕ್ಷ್ಮಿ ಇವ್ರು ಮಾತಾಡೋದು ಇವ್ರು ಹುಟ್ಟೋ ಯವ್ವ ತಾಯಿ ನನಗಂತೂ ಇವ್ರು ಹುಟ್ಟು ಕೇಳಿ ನಗು ಬಂದ್ಬಿಡ್ತದೆ ಏನು ಮಾತಾಡ್ತಾರೋ ಅದೇನು ಬಿಡ್ತಾರೋ ಒಂದು ಅರ್ಥ ಆಗೋಲ್ದು ಹಾಯ್ ವೀಕ್ಷಕರೇ ಎಲ್ಲರೂ ಕೇಳ್ತೀರಿ ನಿಮ್ಮ ಮೊದಲನೇ ಕಾರ್ಟೂನ್ ವಿಡಿಯೋದಾಗ ಯಾಕೆ ವಿಡಿಯೋ ಬಿಡಕತ್ತಿಲ್ಲ ಒಂದು ಶಾಂತಿ ಕಥೆ ಜೀವನದ ಕಥೆ ಯಾಕೆ ಬಿಡ್ತಿಲ್ಲ ಅಂತೇಳಿ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ಡಿಮಾನಿಟೈಸೇಷನ್ ಆಗಿತ್ತು ಅಂದರೆ ರಿವ್ಯೂ ಕಂಟೆಂಟ್ ಅಂತ ಅಂದ್ಬಿಟ್ಟು ಇದು ಮಾಡಾರ ಅದಕ್ಕೆ ಸೆಪ್ಟೆಂಬರ್ 9ಕ್ಕೆ ಕೊಡ್ತಾರೆ ಒಂದು ಸರಲ್ಲ ಅಂತ 3-4 ಸರಿ ಹೇಳಿನಿ ಸುಮಾರು ಜನ ವಿಡಿಯೋ ನೋಡಿಲ್ಲ ಅನ್ಸುತ್ತೆ ಅದಕ್ಕೆ ಇವಾಗ ಹೆಂಗಿದ್ರು ಕಾರ್ಟೂನ್ ವಿಡಿಯೋ ನೋಡ್ತೀರಾ ಈ ಚಾನಲಾಗ UK ಹಳ್ಳಿ ಜೀವನದಾಗ ಅದಕ್ಕೆ ಇದ್ರಾಗ ನಾನು ಹೇಳಕತ್ತಾನೆ ಇದ್ರಾಗ ಹೇಳ್ತಿದ್ದೀನಿ ರೀ ನಂದು ಚಾನಲ್ ಸ್ವಲ್ಪ ಡಿಮಾನಿಟೈಸ್ ಅಂದರೆ ರಿವ್ಯೂ ಕಂಟೆಂಟ್ ಬಂದೈತಿ ಅದಕ್ಕೆ ಸೆಪ್ಟೆಂಬರ್ 9, 10, 11ಕ್ಕೆ 3 ದಿನದಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು 9ನೇ ತಾರೀಕು ನಂಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ 10ನೇ ತಾರೀಕು ಕೊಡ್ತಾರೆ ಸೆಪ್ಟೆಂಬರ್ ಕೊಡ್ತಾರೆ ಅವಾಗ ನಾನು 9ನೇ ತಾರೀಕು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನನಗೆ ನನ್ನ ಚಾನಲ್ ಬರ್ತಾವೆ ಅವಾಗ ಮತ್ತೆ ವಿಡಿಯೋ ಮಾಡ್ತೀನಿ ನಾನು ಒಂದು ಶಾಂತಿ ವಿಡಿಯೋ ಬಿಡಲ್ಲ ಯಾಕಂದರೆ ನನಗೆ ಅದರಿಂದನೇ ನಾನು ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದು ನಂಗೆ ಗೂಗಲ್ ಅರ್ತ್ ಪಿನ್ ಬಂದಿದ್ದು ಪ್ರತಿಯೊಂದು ನೀವು ಜನ ಸಪೋರ್ಟ್ ಮಾಡಿದ್ದು ಎಲ್ಲ ಅದರಿಂದನೇ ಆ ವಿಡಿಯೋಯಿಂದನೇ ನಾ ಆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ
ಸೆಪ್ಟೆಂಬರ್ 10ರವರೆಗೂ ವೆಯ್ಟ್ ಮಾಡಿ ಫ್ರೆಂಡ್ಸ್. ಅದ್ರಾಗೂ 4 ವಿಡಿಯೋ ಕಂಟಿನ್ಯೂಸ್ ಆಗಿ ಬಿಡ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.